ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಅದ್ಭುತ ರುಚಿಯ ನಮ್ಮನೆ ಶೈಲಿಯ ಟೊಮ್ಯಾಟೊ ಬಾತ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬಾ ಸುಲಭ. ಒಂದು 10ರಿಂದ 15 ನಿಮಿಷ ಸಮಯ ಇದ್ರೆ ಸಾಕು. ತುಂಬಾ ಅದ್ಭುತವಾಗಿ, ಬಹಳ ಸುಲಭವಾಗಿ ಟೊಮ್ಯಾಟೊ ಬಾತ್ನ ಮಾಡ್ಕೊಳ್ಬಹುದು. ಈ ಟೊಮ್ಯಾಟೊ ಬಾತ್ನ ತಿಂದವರು ರುಚಿಯನ್ನಂತೂ ಜೀವನದಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಬೇಕು. ಇದಕ್ಕೆ ಮೊದಲಿಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆಯಲ್ಲಿ ಕೆಲವು ಸಾಮಗ್ರಿಗಳನ್ನ ನಾವು ಹುರ್ಕೊಳ್ತಾ ಇದ್ದೀವಿ. ನಾನು ಒಂದು 4ರಿಂದ 5 ಲವಂಗ ತಗೊಂಡಿದ್ದೀನಿ, ಒಂದು ಸಣ್ಣ ತುಂಡು ಚಕ್ಕೆ, 2 ಏಲಕ್ಕಿಯನ್ನು ತಗೊಂಡಿದ್ದೀನಿ, 1 ಚಮಚ ಧನಿಯಾ ಕಾಳು, ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೀನಿ. ಇವನ್ನೆಲ್ಲ ನಾವು ಎಣ್ಣೆಯಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಟಿರಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿಯನ್ನು ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನೀಗ 1.5 ಅಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ತೆಗೆದಿಟ್ಕೊಳ್ತೀನಿ. ಇದನ್ನು ಹಾಗೆ ತೆಗೆದಿಟ್ಕೊಳ್ಳೋಣ. ಈಗ ಈರುಳ್ಳಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ, ಅಂದರೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಬಾಕಿ ಇರೋ ಪದಾರ್ಥಗಳನ್ನ ಕೂಡ ಸೇರಿಸ್ಕೊಳ್ತೀನಿ. ಈಗ 1 ನಿಮಿಷ ಆದಮೇಲೆ ನಾನು ಟೊಮ್ಯಾಟೊ ಕೂಡ ಹಾಕೊಳ್ತಿದ್ದೀನಿ. ಟೊಮ್ಯಾಟೊನ ನಾನು ಒಂದು 4 ಟೊಮ್ಯಾಟೊನ ನಾನು ಸಣ್ಣದಾಗಿ ಕತ್ತರಿಸಿ ತೊಗೊಂಡಿದ್ದೀನಿ. ನೀವು ಟೊಮ್ಯಾಟೊ ಜಾಸ್ತಿ ಹಾಕಿದಷ್ಟು ಟೊಮ್ಯಾಟೊ ಬಾತ್ ತುಂಬಾ ಚೆನ್ನಾಗಾಗುತ್ತೆ. 3 ಟೊಮ್ಯಾಟೊ ಈಗ ಆಲ್ರೆಡಿ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ. 1 ಟೊಮ್ಯಾಟೊನ ನಾನು ಹಾಗೆ ಉಳಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ. ಈಗ ಟೊಮ್ಯಾಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ. ಹಾಗಾಗಿ ನಾನು ಈಗಲೇ ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ನಾನು 1 ಲೋಟ ಅಕ್ಕಿಯಿಂದ ನಾನು ಟೊಮ್ಯಾಟೊ ಬಾತ್ ಮಾಡ್ತಿರೋದ್ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸಾಕಾಗುತ್ತೆ. ಮತ್ತು 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಾಗ ಹಾಕೊಳ್ಳಿ. 1/4 ಚಮಚ ಅರಿಶಿನ, ಹಾಗೆ ಒಂದು 2 ಚಮಚದಷ್ಟು ಕಾಯಿ ತುರಿಯನ್ನು ಹಾಕೊಳ್ಳಿ. 2 ಚಮಚ ಸಾಕು. ಮತ್ತು ಒಂದು ಅರ್ಧ ಕಪ್ನಷ್ಟು, ಅಂದರೆ ಒಂದು ಹಿಡಿಯಷ್ಟು ನಾವು ಪುದೀನ ಸೊಪ್ಪನ್ನು ಹಾಕೊಳ್ಳೋಣ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು ಅರಿಶಿನ ಎಲ್ಲ ಹಾಕಿರೋದ್ರಿಂದ ಟೊಮ್ಯಾಟೊ ಈಗ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೋಡ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಅಲ್ಲ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ. ಈಗ ಮತ್ತೆ ಅದೇ ಕುಕ್ಕರ್ಗೆ ನಾನು ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದರಲ್ಲಿ ಕೆಲವೊಂದು ಮಸಾಲೆಗಳನ್ನ ಹಾಕೊಳ್ಳೋಣ. ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಮತ್ತು ಆಗಲೇ ತೆಗೆದಿಟ್ಕೊಂಡಿದ್ದೆಲ್ಲ ಒಂದು ಅರ್ಧದಷ್ಟು ಈರುಳ್ಳಿ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇದರಲ್ಲೇ ಆಗಲೇ 1 ಟೊಮ್ಯಾಟೋನ ಉಳಿಸಿಟ್ಕೊಂಡಿದ್ದೆನಲ್ಲ, ಆ ಟೊಮ್ಯಾಟೋನ ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಒಂದು ಸ್ವಲ್ಪ ಒಂದು 2 ಚಮಚದಷ್ಟು ನಾವು ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಒಳ್ಳೆ ಫ್ಲೇವರ್ ಬರುತ್ತೆ. ರುಬ್ಬೋದಕ್ಕೂ ಹಾಕಬೇಕು, 1-2 ಒಗ್ಗರಣೆಗೂ ಹಾಕಬೇಕು, ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬಾತ್ ಪ್ಲೇನ್ ಮಾಡ್ಕೊಳ್ಳೋದಕ್ಕಿಂತ ಬಟಾಣಿನೋ ಅಥವಾ ಅವರೆಕಾಳು, ಹಲಸಂದಿ ಕಾಳು, ಯಾವುದಾದ್ರೂ ಒಂದು ಕಾಳು ಹಾಕೊಳ್ಳಿ, ಸೂಪರ್ ಆಗಿರುತ್ತೆ. ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ, ಅಂದರೆ ಅಂದಾಜು 200 ಗ್ರಾಮ್ ಅಷ್ಟಿದೆ. ಈ ಅಕ್ಕಿಯನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು 2-3 ಸಲ. ಈಗ ಮಸಾಲ ಪೇಸ್ಟ್ನ ನಾನು ಹಾಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಂಡ್ಬಿಡೋಣ. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕೊಳ್ತೀನಿ. ಈಗ ಮಸಾಲೆಯನ್ನೆಲ್ಲ ಬಟಾಣಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬಟಾಣಿನೇ ಹಾಕಬೇಕು ಅಂತೇನಿಲ್ಲ. ಟೊಮ್ಯಾಟೊ ಬಾತ್ಗೆ ನೀವು ಹಸಿ ಅಲಸಂದಿ ಕಾಳು ಅಥವಾ ಅವರೆಕಾಳು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಯಾವುದು ಕಾಳು ಇಲ್ಲ ಅಂದರೂ ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಈ ಟೊಮ್ಯಾಟೊ ಬಾತು. ಈಗ ಅಕ್ಕಿಯನ್ನು ಕೂಡ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮಸಾಲೆನೂ ಕೂಡ ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ಅಕ್ಕಿ ತೊಗೊಂಡಿರೋದು. ಈ ಅಕ್ಕಿಯನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ. ಅದೇ ಅಳತೆಯ ಲೋಟದಿಂದ 2 ಲೋಟದಷ್ಟು ನೀರನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಜಾರ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕೇವಲ 2 ಲೋಟದಷ್ಟು ಅಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಅನ್ನ ಮಾಡುವಾಗ ಎಷ್ಟು ನೀರು ಹಾಕ್ಕೊಳ್ತೀರೋ ಅಷ್ಟೇ ಹಾಕ್ಕೊಳ್ಬೋದು. 1 ಲೋಟ ಅಕ್ಕಿಗೆ ನೀವು ಎಷ್ಟು ನೀರು ಹಾಕ್ಕೊಳ್ತೀರೋ ಅಷ್ಟೇ ಹಾಕ್ಕೊಳ್ಳಿ. ನಾನು 2 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುದೀತಾ ಇರುವಾಗ 1 ಅಥವಾ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ತುಂಬ ಒಳ್ಳೆ ರುಚಿ ಬರುತ್ತೆ. ನಿಮಗೆ ತುಪ್ಪ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ತುಪ್ಪನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಟೊಮ್ಯಾಟೊ ಹಾಕಿ ಅದನ್ನು ಹುರ್ಕೊಳ್ಳುವಾಗಲೇ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವಾಗ ಉಪ್ಪು ಹಾಕೊಳ್ತಾ ಇಲ್ಲ. ನೀವು ಅವಾಗ ಹಾಕಿಲ್ಲ ಅಂದರೆ ಈ ಟೈಮ್ನಲ್ಲಿ ಹಾಕೊಳ್ಬೋದು. ನಾನೀಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಒಂದೇ ಒಂದು ವಿಜಿಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 1 ವಿಜಿಲ್ ಆಗಿದೆ. ಕುಕ್ಕರ್ ತಣ್ಣಗೆ ಕೂಡ ಆಗಿದೆ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಮಸಾಲೆ ಅಂತೂ ಸೂಪರಾಗಿ ಮೇಲೆ ಬಂದಿದೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ
ಅದ್ಭುತವಾದಂತಹ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ಅನ್ನ ಕೂಡ ತುಂಬಾ ಉದುರುದುರಾಗಿ ಸಕ್ಕತ್ತಾಗಿದೆ, ಮುದ್ದೆ ಥರನೂ ಆಗಿಲ್ಲ, ಮತ್ತು ಮಸಾಲೆ ಕೂಡ ಪೂರ್ತಿಯಾಗಿ ರೈಸ್ಗೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಡಿದೆ. 1 ಲೋಟ ಅಕ್ಕಿಯಿಂದ ಮಾಡಿರೋಂಥ ಈ ಟೊಮ್ಯಾಟೊ ಬಾತ್ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ. ಉಪ್ಪು ಖಾರ ಎಲ್ಲ ರುಚಿಯಂತೂ ಅದ್ಭುತವಾಗಿದೆ. ನಾನು ತೋರಿಸಿರೋ ರೀತಿಯಲ್ಲೇ ಎಲ್ಲ ಸ್ಟೆಪ್ಸ್ಗಳನ್ನ, ಎಲ್ಲ ಟಿಪ್ಸ್ಗಳನ್ನ, ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟ್ ಆಗಿರೋವಂಥ ಟೊಮ್ಯಾಟೊ ಬಾತ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಯಾವ ರೆಸ್ಟೋರೆಂಟ್ಗಳಲ್ಲೂ ಢಾಬಾಗಳಲ್ಲೂ ಕೂಡ ಇಷ್ಟು ಅದ್ಭುತವಾದಂಥ ಟೊಮ್ಯಾಟೊ ಬಾತ್ ನಿಮಗೆ ಸಿಗೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾ ಅದ್ಭುತವಾಗಿತ್ತು ಅಂತ. ನಿಮ್ಗೆಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಅದ್ಭುತವಾದ, ರುಚಿಯಾದ, ಸುಲಭವಾದ ಟೊಮ್ಯಾಟೊ ಬಾತ್ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.